ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಥೈಲ್ಯಾಂಡಲ್ಲಿ ಮಿಸ್ಟರ್ ಯೂನಿವರ್ಸ್ ಅಂತ ಹೇಳಿ ಒಂದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ನಡೀತದೆ. ಸುಮಾರು 34 ದೇಶಗಳ ಸ್ಪರ್ಧಿಗಳು ಅಲ್ಲಿ ಹೋಗಿರ್ತಾರೆ. ಆದರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ಗೆದ್ದಂಥವರು ಏಕೈಕ ವ್ಯಕ್ತಿ, ಅದು ನಮ್ಮ ಭಾರತದ ಕನ್ನಡಿಗ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ವಿಶ್ವಾಸ್ ಗೌಡರು ಚಿನ್ನದ ಪದಕವನ್ನು ಪಡೆದು ಒಂದು ಹಿರಿಮೆಯನ್ನು ಸಾರದಂಥ ವಿಶ್ವಾಸ್ ಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಅವ್ರ ಮಾವನವರಾದಂಥ ದೇವೇಗೌಡರು ಮಾಲೀಕತ್ವದ, ನೀವು ಮೇಲ್ಗಡೆ ನೋಡ್ತಾ ಇದ್ರಲ್ಲ, ನಮ್ಮ ಗೌಡ್ರು ಹೋಟೆಲ್ ಅಂತ ಹೇಳಿ ಒಂದು ನಾನ್ ವೆಜ್ ಹೋಟೆಲ್ಲು. ಎಲ್ಲಿ ಬರುತ್ತೆ ಹೋಟೆಲ್ ಅಂತಂದರೆ, ನಮ್ಮ ಬೆಳ್ಳೂರು ಕ್ರಾಸ್ ಟೋಲು ಆದಿಚುಂಚನಗಿರಿಗೆ ಹೋಗುವಂಥ ಒಂದು ರಸ್ತೆ, ಆ ಜಂಕ್ಷನಲ್ಲಿ ಒಂದು 50 ಮೀಟ್ರಲ್ಲೇ ಈ ಒಂದು ಹೋಟೆಲ್ ಇರೋದು. ನೋಡೋಣ, ನಾವು ಈ ಒಂದು ಟೇಸ್ಟ್ ಮಾಡೋಣ ಅಂತ ಹೇಳಿ ಒಳಗಡೆ ಬಂದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾಟಿ ಕೋಳಿ ಸಾರು, ಮುದ್ದೆ, ಚಿಕನ್ ಪಲಾವು, ಮಟನ್ ಪಲಾವು, ಜೊತೆಗೆ ಬಂದು ನಾಟಿ ಮಟನ್ನಲ್ಲಿ ಮಾಡಿದಂಥ ಅತ್ಯದ್ಭುತವಾದಂಥ ಖಾದ್ಯಗಳು. ಇನ್ನೊಂದು ವಿಶೇಷ ಏನು ಅಂತಂದರೆ, ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಎದುರುಗಡೆ ನೋಡಿದಾಗ ಏನೋ ಒಂದು 5-6 ಚೇರ್ ಹಾಕಿದ್ದಾರೆ, ಹೇಗೋ ಏನೋ ಅಂತ ಅನ್ಬೋದು. ಆದರೆ ಹಿಂದ್ಗಡೆ ಒಂದು ನದಿ ಹರಿಯುತ್ತೆ, ವೀರ ವೈಷ್ಣವಿ ಅಂತೇಳಿ ನದಿ ಹರಿಯುತ್ತೆ. ಆ ನದಿ ಪಕ್ಕದಲ್ಲಿ ಒಂಥರ ಗುಡಿಸಲ ಥರ ಒಂದೊಂದು ರೂಮ್ಗಳನ್ನ ಮಾಡಿ ಇಟ್ಟಿದ್ದಾರೆ. ಹಿಂದ್ಗಡೆ ಅಂತ ಸಖತ್ತು ಸ್ವರ್ಗ. ಮತ್ತು ಊಟವೂ ಅಷ್ಟೇ ಬಹಳ ಅದ್ಭುತವಾಗಿತ್ತು. ನಾವೆಲ್ಲರೂ ಊಟ ಮಾಡೋದು ತೃಪ್ತಿಯಾಗಿ. ನೀವು ಈ ರಸ್ತೆಯಲ್ಲಿ ಈ ಭಾಗದಲ್ಲಿ ಒಂದೊಳ್ಳೆ ಊಟ ಮಾಡಬೇಕು ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಮನಸ್ಸು ತೃಪ್ತಿ ಆಗೋ ರೀತಿ ನೀವೆಲ್ಲ ಊಟ ಸವಿಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಆಯ್ಕೆ ಗೌಡ್ರು ಹೋಟೆಲ್ ಆಗಿರಲಿ. ಯಾಕಂದರೆ ಅಷ್ಟು ಖುಷಿ ಆಯಿತು ನಮಗೆ ಊಟ ಮಾಡೋದು. ಆ್ಯಂಡ್ ದೆನ್ ವಿಶ್ವಾಸ್ ಅವರು ನಮ್ಮ ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿದಂಥವ್ರು ಚಿನ್ನದ ಪದಕವನ್ನು ಗೆದ್ದು ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಗೌಡ್ರು ಹೋಟ್ಲಿಗೆ ಒಳ್ಳೇದಾಗಲಿ, ದೇವೇಗೌಡರ ನಿಮಗೂ ಒಳ್ಳೇದಾಗಲಿ. ಎಲ್ಲ ಕನ್ನಡಿಗರು ದಯಮಾಡಿ ನಮ್ಮ ಕನ್ನಡಿಗರ ಉದ್ಯಮವನ್ನು ನಾವು ಬೆಳೆಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಗೌಡ್ರ ಹೋಟೆಲ್ಗೆ ಶುಭಾಶಯ ಕೋರ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಗೋವಿಂದೇಗೌಡರು, ಸಿದ್ದು, ಮೂರ್ತಿ, ಜೊತೆಗೆ ಬಂದು ನಮ್ಮ ಅಡುಗೆ ಭಟ್ರು, ಜೊತೆಗೆ ಎಲ್ಲ ನಮ್ಮ ಹೋಟೆಲ್ ಸಿಬ್ಬಂದಿಯವರು ಇದ್ದಾರೆ. ಈ ಹೋಟೆಲ್ಗೆ ಒಳ್ಳೇದಾಗಲಿ. ಎಲ್ಲರೂ ಬನ್ನಿ, ಹರಸಿ ಹಾರೈಸಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.